ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ www.google.com ಅಂತ ಟೈಪ್ ಮಾಡಿ ಎಂಟರ್ ಮಾಡಿದ್ಮೇಲೆ ಏನಾಗುತ್ತೆ ಅಂತ? ಇನ್ಸ್ಟೆಂಟಾಗಿ ಒಂದು ಪೇಜ್ ಲೋಡ್ ಆಗುತ್ತೆ. ಆದರೆ ಆ ಇನ್ಸ್ಟೆಂಟ್ ಹಿಂದೆ ಎಷ್ಟು ನೆಟ್ವರ್ಕಿಂಗ್ ಇದೆ, ಎಷ್ಟು ಸೆಕ್ಯೂರಿಟಿ ಇದೆ, ಎಷ್ಟು ಕಾಲ್ಸ್ ಆಗುತ್ತೆ, ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಸೊ ಈ ವಿಡಿಯೋದಲ್ಲಿ www.google.com ಅಂತ ಎಂಟರ್ ಅಂತ ಒತ್ತಿದಾಗಿಂದ ಅದು ಪೇಜ್ನ ರೆಂಡರ್ ಮಾಡೋ ತನಕ ಏನೇನಾಗುತ್ತೆ ಅಂತ ತಿಳ್ಕೊಂಬರೋಣ. ಸೊ ದಿಸ್ ಈಸ್ ಒನ್ ಬಿಗರ್ ಪಿಕ್ಚರ್. ಇವಾಗ ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ. ಸೊ ಐ ಆಮ್ ಜಸ್ಟ್ ಕೀಪಿಂಗ್ ದಿಸ್ ಪೇಜ್ ಆ್ಯಸ್ ಇಟ್ ಈಸ್. ಫಸ್ಟ್ ಏನು ಮಾಡುತ್ತೆ, ನಾನು www.google.com ಅಂತ ಎಂಟರ್ ಮಾಡಿದ ತಕ್ಷಣ ನನ್ನ ಬ್ರೌಸರ್ಗೆ ಬರೀ ಡೊಮೈನ್ ನೇಮ್ ಮಾತ್ರ ಕೊಡ್ತಾ ಇದ್ದೀನಿ. ಅದು ಹೋಗಿ ಎಲ್ಲಿ ಕಾಲ್ ಮಾಡಬೇಕು ಅನ್ನೋ IP ನಾನು ಕೊಡ್ತಾ ಇಲ್ಲ. ಸೊ ಅದಕ್ಕೇನು ಮಾಡುತ್ತೆ, ಆಲ್ರೆಡಿ ಈ IP ನನ್ನ ಹತ್ರ ಇದೆಯಾ ಅಂತ ಕ್ಯಾಶಲ್ಲಿ ಚೆಕ್ ಮಾಡುತ್ತೆ. ಕ್ಯಾಶ್ ಅಂದರೆ ಒಂಥರ ಮೆಮೊರಿ ಅಂತ ಅಂದ್ಕೊಳ್ಳಿ. ಮೆಮೊರಿಯಲ್ಲಿ ಒಳಗೆ ಹೋಗಿ ಗೂಗಲ್ ಅಂತ ಕೇಳ್ತಾ ಇದ್ದಾರಪ್ಪ, ನಿನ್ನ ಹತ್ರ ಆಲ್ರೆಡಿ ಏನಾದರೂ IP ಅಡ್ರೆಸ್ ಇದೆಯಾ ಅಂತ ಕೇಳುತ್ತೆ. ಸೊ ಇದ್ದರೆ ಅದನ್ನೇ ಕ್ಯಾಶ್ ಹಿಟ್ ಅಂತ ಕರಿತೀವಿ. ಅವಾಗ ನಾವು ನೆಕ್ಸ್ಟ್ ಎಷ್ಟೊಂದು ಸ್ಟೆಪ್ಸ್ನ ಸ್ಕಿಪ್ ಮಾಡ್ಬೋದು. ಅಕಸ್ಮಾತ್ ಇಲ್ಲ ಅಂತ ಅಂದರೆ ಅದನ್ನೇ ಕ್ಯಾಶ್ ಮಿಸ್ ಅಂತ ಕರಿತೀವಿ. ಅವಾಗ ರೆಕಾರ್ಡ್ ಇಲ್ಲ. ಸೊ ಆ್ಯಕ್ಚುಲ್ ಆಗಿ ನಾನು ಇವಾಗ ಎಲ್ಲಿಂದ ತೊಗೋಬೇಕು, ಅದೇ ನನ್ನ ನೆಕ್ಸ್ಟ್ ಸ್ಟೆಪ್, ದಟ್ ಈಸ್ DNS. DNS ಅಂದರೆ ಡೊಮೈನ್ ನೇಮ್ ಸಿಸ್ಟಮ್, ಫುಲ್ ಫಾರ್ಮ್. ಏನದು? ಸೊ ಇಂಟರ್ನೆಟ್ಸ್ ಫೋನ್ ಬುಕ್ ಇದ್ದಂಗೆ. ಇವಾಗ ನಾವು ಫೋನಲ್ಲಿ ಕಾಂಟ್ಯಾಕ್ಟ್ಸ್ನ ಸೇವ್ ಮಾಡ್ಕೊಂಡಿರ್ತೀವಿ. ನೇಮ್ ಅಗೇನ್ಸ್ಟ್ ಫೋನ್ ನಂಬರ್. ನಾವು ಯಾರಿಗಾದ್ರೂ ಕಾಲ್ ಮಾಡಬೇಕು ಅಂತ ಅಂದರೆ ನಾವು ಅವ್ರ ನಂಬರ್ನ ಎಕ್ಸಾಕ್ಟಾಗಿ ಟೈಪ್ ಮಾಡಲ್ಲ, ನೇಮಿಂದ ಸರ್ಚ್ ಮಾಡಿಬಿಟ್ಟು ಕಾಲ್ ಮಾಡ್ತೀವಿ. ಅದೇ ಥರನೇ ಇಲ್ಲೂ ಕೂಡ ನಾವು ಗೂಗಲ್ನ ಕಾಲ್ ಮಾಡಬೇಕು ಅಂತ ಅಂದರೆ ವಿ ನೀಡ್ ನಾಟ್ ನೋ ದ IP ಅಡ್ರೆಸ್. ನಮಗೆ ಹೆಸರು ಗೊತ್ತಿದ್ರೆ ಮಾತ್ರ ಸಾಕು. ಈ ಈ ಒಂದು ಫೋನ್ ಬುಕ್ಕಲ್ಲಿ ಎಲ್ಲ IP ಅಡ್ರೆಸ್ಸಸ್ಸು ಸ್ಟೋರ್ ಆಗಿರುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ನಾನು ಕೇಳ್ತೀನಿ, ನನಗೆ ಗೂಗಲ್ದು IP ಅಡ್ರೆಸ್ ಬೇಕು ಅಂತ. ಈ DNS ಲುಕ್ಕಪ್ಪು ನನಗೆ IP ಅಡ್ರೆಸ್ ಕೊಡುತ್ತೆ. ನಂಗೆ ಈಗ IP ಅಡ್ರೆಸ್ ಸಿಕ್ಕಿದೆ. ನೆಕ್ಸ್ಟ್ ನಾನು ಹೆಂಗೆ ಕಮ್ಯುನಿಕೇಟ್ ಮಾಡ್ತೀನಿ? ಕಮ್ಯುನಿಕೇಟ್ ಮಾಡೋದಕ್ಕಿಂತ ಮುಂಚೆ ನಾನೊಂದು ಕನೆಕ್ಷನ್ನ ಎಸ್ಟಾಬ್ಲಿಷ್ ಮಾಡಬೇಕು. ಅದೇ TCP ಕನೆಕ್ಷನ್. TCP ಕನೆಕ್ಷನಲ್ಲಿ 3 ವೇ ಹ್ಯಾಂಡ್ಶೇಕ್ ಇರುತ್ತೆ. ಏನೇ ಡೇಟಾನ ಕಳ್ಸೋದಕ್ಕಿಂತ ಮುಂಚೆ ಅಥವಾ ರಿಸೀವ್ ಮಾಡೋದಕ್ಕಿಂತ ಮುಂಚೆ ಈ TCP ಹ್ಯಾಂಡ್ಶೇಕ್ ತುಂಬ ತುಂಬ ಇಂಪಾರ್ಟೆಂಟ್. ಬ್ರೌಸರ್ ಫಸ್ಟ್ ಕೇಳುತ್ತೆ, ನಾನು ನಿನ್ನ ಹತ್ರ ಮಾತಾಡ್ಬೋದಾ? ಅದನ್ನೇ ಸಿಂಕ್ ಅಂತ ಕೇಳ್ತೀವಿ. ಸರ್ವರ್ ಹೇಳುತ್ತೆ, ನಾನು ರೆಡಿ ಇದ್ದೀನಿ, ನೀನು ಬಂದು ನನ್ನ ಹತ್ರ ಮಾತಾಡ್ಬೋದು. ಆವಾಗ ಸಿಂಕ್ ಮತ್ತು ಅಕ್ನಾಲೆಜ್ ಸಿಗುತ್ತೆ ಬ್ರೌಸರ್ ಕಡೆಯಿಂದ, ಸರ್ವರ್ ಕಡೆಯಿಂದ. ಆವಾಗ ಬ್ರೌಸರ್ ಓಕೆ ಸರಿ ಆಯಿತು, ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳುತ್ತೆ. ಇವಾಗ ನನ್ನ ಹತ್ರ ಕನೆಕ್ಷನ್ ಇದೆ. ಬರೀ ಕನೆಕ್ಷನ್ ಇದ್ಬಿಟ್ರೆ ಸಾಕಾ? ನನಗೆ ಸೆಕ್ಯೂರಿಟಿ ಬೇಡವಾ? ಸೊ ಆವಾಗ TLS ಎನ್ಕ್ರಿಪ್ಷನ್ ಬರುತ್ತೆ. ಸೊ TCP ನಮ್ಮನ್ನು ಕನೆಕ್ಟ್ ಮಾಡಿದ್ರೆ TLS ಎನ್ಕ್ರಿಪ್ಟ್ಸ್ ಮಾಡುತ್ತೆ. ಸೊ ಎಲ್ಲ ಇಲ್ಲಿ ತನಕ ನಾವೇನೇನು ಮಾಡ್ತಿದ್ವಿ ಅದ್ಯಾವುದು ಎನ್ಕ್ರಿಪ್ಟ್ ಆಗಿರಲ್ಲ, ಅದ್ಯಾವುದು ಸೇಫ್ ಆಗಿರಲ್ಲ. ಸೊ ಇನ್ನು ಮುಂದಕ್ಕೆ ಏನು ಮಾಡ್ತೀವಿ ಅದೆಲ್ಲ ಎನ್ಕ್ರಿಪ್ಟ್ ಆಗಿರುತ್ತೆ, ಎಲ್ಲ ಸೇಫ್ ಆಗಿರುತ್ತೆ. ಸೊ ಅದಕ್ಕೆ HTTPS ಅಂತ ಬಂದು ಮತ್ತು ಪ್ಯಾಡ್ಲಾಕ್ ಐಕಾನ್ ಬರುತ್ತೆ ನಮ್ಮ ಬ್ರೌಸರಲ್ಲಿ. ಸೊ ಅದೇನಾದರೂ ಅನ್ಲಾಕ್ ಆಗಿತ್ತು ಅಂದರೆ ಅದು ಫುಲ್ ರಾ ಡೇಟಾ ಎಲ್ಲರಿಗೂ ವಿಸಿಬಲ್ ಆಗ್ತಾ ಇರುತ್ತೆ ನೆಟ್ವರ್ಕಲ್ಲಿ. ಅದೇನಾದರೂ ಲಾಕ್ ಆಗಿತ್ತು ಅಂತ ಅಂದರೆ ಅದು ಎನ್ಕ್ರಿಪ್ಟೆಡ್ ಡೇಟಾ ಸ್ಕ್ರ್ಯಾಂಬಲ್ ಆಗಿ ಯೂಸಿಂಗ್ ಕ್ರಿಪ್ಟೋಗ್ರಫಿಕ್ ಕೀಸ್ನ ಅದನ್ನು ಎನ್ಕ್ರಿಪ್ಟ್ ಮಾಡಿರ್ತಾರೆ. ಈಗ ನನ್ನ ಹತ್ರ ಕನೆಕ್ಷನ್ ಇದೆ, TLS ಸೆಕ್ಯೂರಿಟಿ ಕೂಡ ಇದೆ. ನಾನೀಗ ಐ ವಿಲ್ ಸ್ಟಾರ್ಟ್ ಸೆಂಡಿಂಗ್ ದ ಮೆಸೇಜಸ್ ಟು ದ ಸರ್ವರ್. ನಾನು ಅಂತ ಅಂದರೆ ಬ್ರೌಸರ್ ಸ್ಟಾರ್ಟ್ ಸೆಂಡಿಂಗ್. ಸೊ ನನಗೆ ಏನು ಬೇಕು, ಫಸ್ಟ್ ಐ ವಾಂಟ್ ದಟ್ ಪೇಜ್ ಟು ಕಮ್ ಇನ್ ಮೈ ಬ್ರೌಸರ್. ಸೊ ಅದಕ್ಕೆ ನಾನು IP ಅಡ್ರೆಸ್ ಇಟ್ಕೊಂಡು ರಿಕ್ವೆಸ್ಟ್ ಸೆಂಡ್ ಮಾಡ್ತೀನಿ. ಏನಂತ ಕೇಳ್ತೀನಿ, ಹೋಮ್ ಪೇಜ್ ಕಳಿಸು ನಿಂದು ಅಂತ ಹೇಳ್ಬಿಟ್ಟು ಕಳಿಸ್ತೀನಿ. ಯಾವ ಸೈಟ್ದು? google.com ಅಂತ. ಸೊ ಅವಾಗ ಏನಾಗುತ್ತೆ, ಡೈರೆಕ್ಟ್ಲಿ ಇದೋಗಿ ಸರ್ವರ್ಗೆ ಹಿಟ್ಟಾಗಲ್ಲ, ಇದು ಒಂದು ಲೋಡ್ ಬ್ಯಾಲೆನ್ಸರ್ನ ಹಿಟ್ಟಾಗುತ್ತೆ. ಲೋಡ್ ಬ್ಯಾಲೆನ್ಸರ್ ಯಾವ ಥರ ಅಂದರೆ ಒಂದು ಡೋರ್ ಥರ, ಟ್ರಾಫಿಕ್ ಕಾಪ್ ಅಂದರೆ ಟ್ರಾಫಿಕ್ ಪೊಲೀಸು ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅನ್ನೋದು ತೋರಿಸ್ತಾರಲ್ಲ, ಆ ಥರ ಇದೊಂದು ಕಾಪ್ ಇದ್ದಂಗೆ. ಇದು ಹೆಂಗೆ ಅಂದರೆ ಇವಾಗ ಒಂದು ಸರ್ವರ್ ಇಟ್ಬಿಟ್ಟು ನಾವು ನಡ್ಸೋಕ್ಕಾಗಲ್ಲ. ಗೂಗಲ್ ಅನ್ನೋದು ಒಂದು ವೆರಿ ಬಿಗ್ ಅಪ್ಲಿಕೇಶನ್. ಸೊ ಪ್ರತಿಯೊಬ್ಬರು ಸರ್ಚ್ ಮಾಡ್ತಾ ಇರ್ತಾರೆ, ಪ್ರತಿಯೊಬ್ಬರು ರನ್ ಮಾಡ್ತಾ ಇರ್ತಾರೆ ಅವ್ರವ್ರ ಕ್ವೆರೀಸ್ನ. ಸೊ ಎಲ್ಲರಿಗೂ ಆ ರಿಕ್ವೆಸ್ಟ್ನ ಸರ್ವ್ ಮಾಡಬೇಕು ಅಂತ ಅಂದರೆ ಅದು ಒಂದೇ ಒಂದು ಸರ್ವರಿಂದ ನಡ್ಸೋಕ್ಕಾಗಲ್ಲ. ಸೊ ಅದಕ್ಕೆ ಮಲ್ಟಿಪಲ್ ಸರ್ವರ್ಸ್ ಇಟ್ಟು ಒಂದು ಲೋಡ್ ಬ್ಯಾಲೆನ್ಸರ್ ಹಾಕಿರ್ತಾರೆ. ಸೊ ಎಲ್ಲ ರಿಕ್ವೆಸ್ಟು ಬಂದಿದ್ದು ಲೋಡ್ ಬ್ಯಾಲೆನ್ಸರಿಗೆ ಬಂದು ರಿಕ್ವೆಸ್ಟು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಕ್ರಾಸ್ ದ ಸರ್ವರ್ಸ್. ಸಪೋಸ್ ನನ್ನ ರಿಕ್ವೆಸ್ಟು ಸರ್ವರ್ ಬಿಗೆ ಹೋಗ್ಬೋದು, ನಿಮ್ಮ ರಿಕ್ವೆಸ್ಟ್ ಸರ್ವರ್ ಎಗೆ ಹೋಗ್ಬೋದು. ಸೊ ಅದೇ ಥರ ಎಲ್ಲ ರಿಕ್ವೆಸ್ಟು ಒಂದೇ ಸರ್ವರ್ಗೆ ಹೋಗಲ್ಲ ಆ್ಯಂಡ್ ಲೋಡ್ ಕೂಡ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಈ ಲೋಡ್ ಬ್ಯಾಲೆನ್ಸರಿಂದ ಬ್ಯಾಕ್ ಎಂಡಿಗೆ ಹೋಗುತ್ತೆ. ಬ್ಯಾಕ್ ಎಂಡಿಗೆ ಹೋಗಿದ ತಕ್ಷಣ ಅಲ್ಲಿರೋವಂಥ ಫೈಲ್ಸು, ಡೇಟಾಬೇಸ್ ಕ್ವೇರೀಸು, ರೆಸ್ಪಾನ್ಸಸ್ನೆಲ್ಲ ಬಿಲ್ಡ್ ಮಾಡಿಬಿಟ್ಟು ಅದು ನನಗೆ ಮತ್ತೆ ತೊಗೊಳಪ್ಪ ಆಯಿತು ನೀನು ಕೇಳಿದ್ಯಾ HTML CSS ಜಾವಾಸ್ಕ್ರಿಪ್ಟ್ ಫೈಲ್ಸ್ನೆಲ್ಲ ಅಸೆಂಬಲ್ ಮಾಡಿಬಿಟ್ಟು ಕಳ್ಸೋಕ್ಕೆ ರೆಡಿ ಮಾಡುತ್ತೆ. ಅದು ಕಳಿಸುತ್ತೆ. ಅದು ಕಳಿಸಿದ ತಕ್ಷಣ ನಮ್ಮ ಬ್ರೌಸರಲ್ಲಿ ದ ಪೇಜ್ google.com ಬರುತ್ತೆ. ಸೊ ದಿ ಫುಲ್ ಜರ್ನಿ ಫ್ರಮ್ ಸ್ಟಾರ್ಟ್ ಟು ಫಿನಿಶ್ ಫಸ್ಟ್ ನೀವು ಎಂಟರ್ ಮಾಡ್ತೀರಾ www.google.com ಅಂತ. ಎಂಟರ್ ಮಾಡಿದ ತಕ್ಷಣ DNS ಫಸ್ಟು ಬ್ರೌಸರಲ್ಲಿ ಕ್ಯಾಶ್ ಚೆಕ್ ಮಾಡ್ತೀವಿ.
ಕ್ಯಾಶಲ್ಲಿ ಇಲ್ಲ ಅಂತ ಅಂದರೆ DNS ಅಲ್ಲಿ ಹೋಗಿ ಲಿಕಪ್ ಮಾಡ್ತೀವಿ. ಅಲ್ಲಿಂದ IP ತೊಗೊಂಡು ಫಸ್ಟು TCP ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಿ, ಅದಾದಮೇಲೆ TLS ಅಲ್ಲಿ ಸೆಕ್ಯೂರಿಟಿ ಎನ್ಕ್ರಿಪ್ಷನ್ ಮಾಡಿ, ಅದಾದಮೇಲೆ ರಿಕ್ವೆಸ್ಟ್ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ರಿಕ್ವೆಸ್ಟ್ ಮಾಡಿದ ತಕ್ಷಣ ಅದು ಲೋಡ್ ಬ್ಯಾಲೆನ್ಸರ್ಗೆ ಹೋಗಿ ಹಿಟ್ ಆಗುತ್ತೆ. ಅಲ್ಲಿಂದ ಗೂಗಲ್ ಬ್ಯಾಕ್ ಎಂಡ್ಗೆ ರಿಕ್ವೆಸ್ಟ್ ಹೋಗುತ್ತೆ. ರಿಕ್ವೆಸ್ಟ್ ಹೋಗಿದ ತಕ್ಷಣ ಗೂಗಲ್ ಯಾವಾಗ ರೆಸ್ಪಾನ್ಸ್ನ ಕಳಿಸುತ್ತೆ, ನಮ್ಮ ಬ್ರೌಸರ್ ಅದನ್ನು ರಿಸೀವ್ ಮಾಡಿಕೊಂಡು ಅದನ್ನು ಪೇಜ್ ಆಗಿ ರೆಂಡಮ್ ಮಾಡುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಟರ್ವ್ಯೂ ಕ್ವಶನ್. ಯಾವುದೇ ನೆಟ್ವರ್ಕಿಂಗ್ ಬೇಸ್ಡ್ ಕಂಪ್ನಿಗೆ ಹೋದರೆ ವಾಟ್ ಹ್ಯಾಪನ್ಸ್ ವೆನ್ ಯು ಟೈಪ್ www.google.com ಅಂತ ಕೇಳ್ತಾರೆ. ಐ ಟ್ರೈ ಟು ಎಕ್ಸ್ಪ್ಲೈನ್ ಇಟ್ ಇನ್ ಅ ವೆರಿ ಸಿಂಪಲ್ ಆ್ಯಂಡ್ ಈಸಿ ವೇ. ಈ ಥರ ಎಕ್ಸ್ಪ್ಲೈನ್ ಮಾಡಿದ್ರೆ ಆಲ್ಮೋಸ್ಟ್ ದ ಇಂಟರ್ವ್ಯೂ ವುಡ್ ಬಿ ವೆರಿ ಹ್ಯಾಪಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದೇ ಥರ ಇನ್ನು ಜಾಸ್ತಿ ಇಂಟರ್ವ್ಯೂ ರಿಲೇಟೆಡ್ ಕಾಂಟೆಂಟ್ಸ್ಗಾಗಿ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಗುಡ್ ಬೈ.